ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋಂತಹ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ಇದಕ್ಕೆ 2 ಕಲರ್ ದಾರ ತಗೊಂಡಿದ್ದೀನಿ, ರೆಡ್ ಮತ್ತು ಗ್ರೀನು. ತುಂಬ ಈಸಿಯಾಗಿ ಮಾಡ್ಬೋದು, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆಚ್ಚು ಕಷ್ಟದ್ದಲ್ಲ, ತುಂಬ ಚೆನ್ನಾಗಿರೋಂಥ ಬ್ರೈಡಲ್ ಡಿಸೈನ್. ನೀವು ಮಾಡಿ ನೋಡಿ. ಇದಕ್ಕೆ 2 ಕಲರ್ ದಾರ ಮತ್ತು 2 ರೀತಿಯ ಬೀಡ್ಸ್ ತಗೊಳ್ತಾ ಇದ್ದೀನಿ. ಒಂದು ರಿಂಗ್ ಬೀಡ್ಸ್ ಮತ್ತು ಮಿಡ್ಲಿಗೆ ಸೇರಿಸ್ಕೊಳ್ಳೋಕೆ ಒಂದು ದೊಡ್ಡ ಬೀಡು, ಇನ್ನೊಂದು ರೌಂಡ್ ಮೆಟಲ್ ಬೀಡು. ಆಮೇಲೆ 0.95 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ದಾರ ಫಸ್ಟು ಲಾಕ್ ಮಾಡಿ ಬೆಟ್ಟೆಗೆ ಈ ಥರ ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ. ನೋಡಿದ್ದೀರಾ, ಸೇಫ್ ಆಗಿರುತ್ತೆ ಅಂತ, ಚೆನ್ನಾಗಿರುತ್ತೆ. ಟೈಟಾಗಿ ಮಾಡ್ಕೊಳ್ಳಿ ಸ್ವಲ್ಪ, ಆವಾಗ ಚೆನ್ನಾಗಿ ಕಾಣಿಸುತ್ತೆ, ಸ್ಟಿಫಾಗಿ ನಿಲ್ಲುತ್ತೆ ಆರ್ಚ್ಗಳು. ತುಂಬ ಟೈಟು ಮಾಡಬೇಕಾಗಿಲ್ಲ. ಫಸ್ಟು 4 ಚೈನ್ ಮಾಡಿಬಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸರಿ 4 ಚೈನ್. ಇದು ತುಂಬ ಸುಲಭವಾಗಿ ಕನ್ಫ್ಯೂಸ್ ಆಗಲ್ಲ. ಈ ಥರ ಬೇಸ್ ಲೈನ್ ಹಾಕ್ಕೊಂಡ್ರೆ ತುಂಬ ಸುಲಭವಾಗಿ ಹಾಕೋಬೋದು. 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಅಳತೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಡಬಲ್ ಆರ್ಚ್ ಕುಚ್ಚಿನ ಬೇಸ್ ಇದು. ಈ ಥರ ಎಲ್ಲ ಡಬಲ್ ಆರ್ಚಿಗೂ ಈ ಥರ ಮಾಡಿದರೆ ಕನ್ಫ್ಯೂಷನ್ ಇಲ್ಲ. 4 ಚೈನು ಬಟ್ಟೆಗೆ ಲಾಕ್. ಈ ಥರ 3 ಸರಿ 4 ಚೈನ್ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಡಬಲ್ ಆರ್ಚ್ ಕುಚ್ಚಿಗೆ 3 ಸಾರಿ, ಸಿಂಗಲ್ ಆರ್ಚ್ ಕುಚ್ಚಿಗಾದರೆ 2 ಸಾರಿ. ಇದೀಗ ಡಬಲ್ ಆರ್ಚ್ ಅಂದರೆ 2 ಸಾರಿ ಆರ್ಚ್ ಮಾಡ್ತೀವಿ ನಾವು, ಆದ್ದರಿಂದ 4 ಚೈನು ಹಾಕಿ ಸೇರಿಸ್ಕೊಂಡಿದ್ದೀನಿ, 3 ಬ್ಲಾಕು. ಈಗ ರಿಂಗ್ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡ್ಸ್ ಮತ್ತು ಮಿಡ್ಲಲ್ಲಿ ಇನ್ನೊಂದು ಬೀಡ್ ಸೇರಿಸ್ಬಿಟ್ಟು ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿದ ಮೇಲೆ ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟ್, ತುಂಬ ದೂರ ಎಲ್ಲ ಮಾಡಬೇಡಿ, ಅದು ಸುಕ್ಕು ಬಂದುಬಿಡುತ್ತೆ. ಈಗ ಮತ್ತೆ 5 ಸಾರಿ ಮಾಡ್ಕೋಬೇಕು ಮಿಡ್ಲಲ್ಲಿ 4 ಚೈನ್. ಸ್ಟಾರ್ಟಿಂಗ್ 3 ಸಾರಿ, ಮಿಡ್ಲಲ್ಲಿ 5 ಸಾರಿ. ಬೇರೆ ಏನು ಕೌಂಟಿಂಗ್ ಇಲ್ಲ, ಅದರಿಂದ ಕನ್ಫ್ಯೂಸ್ ಆಗಲ್ಲ. 4 ಚೈನು ಒಂದು ಬೀಡಾಗಿ 5 ಸಾರಿ, ಒಂದು ಬೀಡಾಗಿ 1 ಸಾರಿ, ಆ ಥರ ಮಾಡ್ಕೊಂಡು ಹೋಗಬೇಕು. ಎಂಡ್ ಮತ್ತು ಸ್ಟಾರ್ಟಿಂಗಲ್ಲಿ 3 ಸಾರಿ ಅಷ್ಟೇ, ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 4 ಚೈನು ಬಟ್ಟೆ ಅಳತೆ ನೋಡಿ ಲಾಕು, 4 ಚೈನು ಬಟ್ಟೆ ಅಳತೆ ನೋಡಿ 4 ಲಾಕು. ಈ ಥರ 5 ಸಾರಿ ಮಾಡ್ಕೊಳ್ಳಿ. ನೋಡಿ, 1 2 3 4 5 ಸಾರಿ ಮಾಡ್ಕೊಂಡಿದ್ದೀನಿ. ಮತ್ತು ಬೀಡ್ ಸೇರಿಸಿ ನೋಡಿ. ಈಗ ಎಂಡ್ ಮಾಡಿದ್ದೀನಿ. ಎಂಡಲ್ಲಿ 3 ಸಾರಿ 4 ಚೈನು, ಸ್ಟಾರ್ಟಲ್ಲಿ ಮಾಡೋದು ಹಾಗೆ. ಮಿಡ್ಲಲ್ಲೆಲ್ಲ 5 ಸಾರಿ ಆ ಥರ ಮಾಡಿಕೊಂಡು ದಾರ ಕಟ್ ಮಾಡಿದ್ದೀನಿ. ಈಗ ಅದೇ ದಾರನ ಫಸ್ಟಲ್ಲಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕಿನ ಒಳಗಡೆ ಸೇರಿಸ್ಕೋಬೋದು. ಸ್ಟಾರ್ಟಿಂಗಲ್ಲಿ ಲಾಕಿನ ಒಳಗಡೆ ಸೇರಿಸ್ಕೊಂಡ್ರೆ ಏನಾಗಲ್ಲ, ಗಟ್ಟಿರುತ್ತೆ. ಎಂಡ್ ಮಾತ್ರ ಬಟ್ಟೆಗೆ ಸೇರಿಸ್ಕೋಬೇಕಾಗತ್ತೆ. ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕ್ ಮಾಡಿ. ಫಸ್ಟು 4 ಚೈನ್ ಹಾಗೆ ಮಾಡ್ಕೊಳ್ಳಿ, ಅದು ಕುಚ್ಚಿಗಿರೋದು, ಕುಚ್ಚು ಕಟ್ಟೋಕ್ಕೆ. ಫಸ್ಟ್ 4 ಚೈನು, ಆಮೇಲೆ ನೆಕ್ಸ್ಟ್ 4 ಚೈನ್ ಮಾಡ್ಕೊಳ್ಳಿ, ಎರಡನೇದು. ಅದನ್ನು ಆ ಲಾಕ್ನ ಒಳಗಡೆನೇ ಸೇರಿಸಿ. ಫಸ್ಟ್ ರೌಂಡ್ನ ಲಾಕ್ ಇದೆಯಲ್ವ, ಬಟ್ಟೆಗೆ ಲಾಕ್ ಮಾಡಿದ್ದೀವಿ, ಆ ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಈಗ ಬೀಡ್ನ ಪಕ್ಕ ಇನ್ನೊಂದು 4 ಚೈನ್ ಇದೆ ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಆರ್ಚ್ ಸ್ಟಾರ್ಟ್ ಮಾಡ್ಕೋತೀನಿ. ಟ್ರಿಪಲ್ ಕ್ರೋಶೆ ಆರ್ಚ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಡಬಲ್ ಕ್ರೋಶೆನೂ ಮಾಡ್ಬೋದು. ಇಲ್ಲಿ ಬೀಡ್ ಮತ್ತು ರೌಂಡ್ ಬೀಡು, ರಿಂಗ್ ಬೀಡ್ ಮತ್ತು ರೌಂಡ್ ಬೀಡ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಬೀಡ್, ಗೋಲ್ಡನ್ ಬೀಡ್ ಇದೆಯಲ್ಲ, ಒಂದು ಸ್ಮಾಲ್ ಬೀಡ್, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಟ್ರಿಪಲ್ ಕ್ರೋಶೆ 2 ಸಾರಿ ದಾರ ಸಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ರಿಂಗ್ ಬೀಡ್ನ ಒಳಗಡೆಯಿಂದ ದಾರ ತನ್ನಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 3 ಸಾರಿ ಬರುತ್ತೆ, ಒಂದು ಮಾಡಬೇಕಾಗತ್ತೆ. ಆಮೇಲೆ ಅದಕ್ಕೆ ಬೀಡ್ ಸೇರಿಸಿ. ಪ್ರತಿಯೊಂದು ಟ್ರಿಪಲ್ ಕ್ರೋಶೆಗೂ ಬೀಡ್ ಸೇರಿಸ್ತಾ ಹೋಗಿ. ಈ ಥರ ದಾರ 2 ಸಾರಿ ಸುಂದ್ಕೊಂಡು ಅದರೊಳಗಿಂದ ದಾರ ತಂದು 2 1 2 1 2 1 ಅಂತ 3 ಸಾರಿ ಮಾಡಿಕೊಂಡು ಬೀಡ್ ಸೇರಿಸ್ಕೊಳ್ಳೋದು ಟ್ರಿಪಲ್ ಕ್ರೋಶೆ. ಅಲ್ಲಿ ಸೇರಿಸೋದು ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಬೀಡ್ ಮತ್ತು ರಿಂಗ್ ಬೀಡ್ ಮತ್ತು
ನಾರ್ಮಲ್ ರೌಂಡ್ ಬೀಡ್ ಇರುತ್ತಲ್ವ ಅದರ ಮಧ್ಯದ ಗ್ಯಾಪಲ್ಲೇ ಬರಬೇಕು. ಆಗ ದಾರ ಮಧ್ಯದಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ, ಹಾಕಬಾರ್ದು. ಹುಷಾರಾಗಿ ಮಾಡ್ಕೊಳ್ಳಿ. ಈ ಥರ ಫುಲ್ಲು ಮಾಡ್ಕೊಂಡಿದ್ದೀನಿ ನೋಡಿ. 9 ಬೀಡ್ಸ್ ಇದೆ, 9 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಲಾಸ್ಟಿಗೆ ಒಂದು ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ, ಅದಕ್ಕೆ ಬೀಡ್ಸ್ ಸೇರಿಸಿಲ್ಲ. ಎಲ್ಲ ಬೀಡ್ಸು 9 ಬೀಡ್ಸ್ ಆದಮೇಲೆ 10 ಟ್ರಿಪಲ್ ಕ್ರೋಶೆ ಮಾಡಿ ಬೀಡ್ಸ್ ಸೇರಿಸದೆ ಅದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ. ಫಸ್ಟಿನ ರಿಂಗಿನ ಪಕ್ಕದಲ್ಲಿರೋ ರಿಂಗ್ ಬೀಡ್ ಪಕ್ಕದಲ್ಲಿರೋ 4 ಚೈನಲ್ಲಿ ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಅದರ ಲಾಕಲ್ಲಿ ಲಾಕು, ಅದರ ಮುಂದೆ 4 ಚೈನು, ಆ ಥರ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ರಿಂಗ್ ಬೀಡ್ ಪಕ್ಕದವರೆಗೆ ಹೋಗಿ ರಿಂಗ್ ಬೀಡ್ ಪಕ್ಕದ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೋಬೇಕು. ನೋಡಿ 4 ಚೈನ್ 3 ಸಾರಿ ಮಾಡಬೇಕಾಗತ್ತೆ. ಆವಾಗ ಲಾಕಲ್ಲಿ ಚೈನ್ ಇದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈಗ ನೋಡಿ ರಿಂಗ್ ಬೀಡ್ ಪಕ್ಕದಲ್ಲಿರೋ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇನ್ನು ಟ್ರಿಪಲ್ ಕ್ರೋಶೆ ಮಾಡಿ ಈ ರಿಂಗ್ ಬೀಡಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸ್ಕೊಳ್ಳಿ ಅಷ್ಟೇ. ನೋಡಿ ಈ ಥರ ಮಾಡಿದ್ದೀನಿ ಪೂರ್ತಿ ಆರ್ಚು. ಸಿಂಪಲಾಗಿ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ರೆಡ್ ಕಲರು ದಾರ ತಗೊಂಡಿದ್ದೀನಿ, ಅದನ್ನು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿ ನೋಡಿ ಈ ಥರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಫಸ್ಟು 3 4 ಚೈನ್ ಹಾಕ್ಕೊಂಡು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚಿಗಿರೋದು ಫಸ್ಟ್ 4 ಚೈನು. ಆಮೇಲೆ ಅದರ ನಂತರ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಬೇಕಾದ್ರೆ ಇನ್ನೊಂದು ಹಾಕ್ಕೊಳ್ಳಿ, ಜಾಗ ಇದ್ದರೆ ನೋಡಿಕೊಂಡು ನೀವು ಮಾಡಿರೋ ಇದ್ರೆ ಹೊಂದ್ಕೊಂಡು. ಈಗ ಈ ಬೀಡ್ನ ಕೆಳಗಡೆ ಒಂದು ಹೋಲ್ ಇರುತ್ತೆ ನೋಡಿ, ಬೀಡ್ ಹಾಕಿದ್ದೀವಲ್ವ, ಬೀಡ್ನ ಒಳಗಡೆ ಹೋಲ್ ಇರುತ್ತೆ, ಬೀಡ್ನ ಹತ್ರನೇ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡಿರಲ್ಲಿ ಬೀಡ್ನ ಪಕ್ಕನೇ 2 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಪಕ್ಕದಲ್ಲಿ. ಮತ್ತು 3 ಚೈನು, ಅದನ್ನು ಈ 3 ಚೈನ್ 2 ಡಬಲ್ ಕ್ರೋಶೆಯನ್ನು ಸೇರಿಸ್ಕೊಂಡು ಪೀಕೋ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಳ್ಳಿ. ಆ 2 ಡಬಲ್ ಕ್ರೋಶೆ ಹಿಂದ್ಗಡೆ ನೋಡಿ ಈ ಥರ ದಾರ ತಗೊಂಡು ಬೀಡ್ನ ಹತ್ತಿರ ಇರೋವಂತಹ ಹೋಲ್, ನಿಮಗೆ ಹತ್ತಿರದಿಂದ ನೋಡಿದರೆ ಗೊತ್ತಾಗತ್ತೆ ಸೂಕ್ಷ್ಮವಾಗಿ, ಅಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಹೋಲ್ ಇರುತ್ತೆ ಅಲ್ಲಿ ಬೀಡ್ ಸೇರಿಸಿದಲ್ಲಿ, ಬೀಡ್ನ ಸೇರಿಸಿದ ಜಾಗ 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಮಾಡಿ ಈ 2 ಡಬಲ್ ಕ್ರೋಶೆ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ವ ಅಲ್ಲಿಂದ ದಾರ ತಗೊಂಬಂದು ಲಾಕ್ ಮಾಡಬೇಕು. ಆವಾಗ ಪೀಕೋ ಆಗುತ್ತೆ. ಮತ್ತು ನೆಕ್ಸ್ಟು ಬೀಡ್ನ ಹಿಂದ್ಗಡೆ ಈ ಥರ ಎಲ್ಲ ಬೀಡ್ನ ಹಿಂದ್ಗಡೆನೂ ಮಾಡಬೇಕು ನೀವು. ಈ ಥರ ಎಲ್ಲ ಬೀಡ್ನ ಹಿಂದ್ಗಡೆ ಡಬಲ್ ಕ್ರೋಶೆ, 3 ಚೈನು, ಅದರ ಹಿಂದ್ಗಡೆಯಿಂದ ದಾರ ತಗೊಂಬಂದು ಲಾಕ್ ಮಾಡಿ ಪಿಕ್ಕು, ಮತ್ತು ಡಬಲ್ ಕ್ರೋಶೆ ಬೀಡ್ನ ಹತ್ತಿರ ಬೀಡ್ನ ಹಿಂದ್ಗಡೆ ಇರೋಂಥ ಹೋಲಲ್ಲಿ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಒಂಥರ ಸ್ಟಾರ್ ಥರ ಕಾಣಿಸುತ್ತೆ ಡಿಸೈನು. 2 ಡಬಲ್ ಕ್ರೋಶೆಗೆ ಸೇರಿ ಪೀಕೋ ಮಾಡೋದ್ರಿಂದ ದಪ್ಪ ಪೀಕೋ ಆದಂಗೆ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಈ ಥರ ಕಾಣಿಸುತ್ತೆ. ಮತ್ತು ಮುಂದುವರ್ಸ್ಕೊಂಡು ಹೋಗಿ. ಈಸಿನೂ ಇದೆ ಮಾಡೋದು, ಹೆಚ್ಚು ಟೈಮ್ ತಗೊಳ್ಳಲ್ಲ, 2 ಆರ್ಚು. ಅದರಿಂದ ರಿಂಗ್ ಬೀಡ್ ತಗೊಂಡಿರೋದ್ರಿಂದ ಒಂದು ಸ್ಟೆಪ್ ಉಳಿತಾಯ ಆಗುತ್ತೆ. ರೌಂಡ್ ಬೀಡ್ ಆದರೆ ಅದ್ರ ಬ್ಯಾಕ್ ಸೈಡ್ ಚೈನ್ ಹಾಕೋ ಒಂದು ಸ್ಟೆಪ್ ಇರುತ್ತಲ್ವ, ಆ ಸ್ಟೆಪ್ಪು ಸ್ಕಿಪ್ ಆಗುತ್ತೆ. ಇಲ್ಲಿ ರಿಂಗ್ ಬೀಡ್ ಆಗಿರೋದ್ರಿಂದ ಡೈರೆಕ್ಟಾಗಿ ರಿಂಗ್ ಬೀಡಿಗೆ ನಾವು ಆರ್ಚ್ ಮಾಡ್ತೀವಿ. ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಆರ್ಚು. ನಾನು ಕ್ರೋಶೆ ಡಿಸೈನು, ಶಾಲ್ಗಳ ಡಿಸೈನ್ ಕೂಡ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ, ನನ್ನ ಚಾನಲಲ್ಲಿ ಇದೆ ಎಲ್ಲ ಕ್ರೋಶೆ ಶಾಲ್ಗಳು ಮಾಡೋದು, ಟೇಬಲ್ ಕ್ಲಾತ್ ಮಾಡೋದೆಲ್ಲ ಡಿಸೈನ್ಗಳು ಬೇರೆ ಬೇರೆ ಡಿಸೈನ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಳಿ. ಕುಚ್ಚೂ ಅಪ್ಲೋಡ್ ಮಾಡ್ತೀನಿ, ಕುಚ್ಚು ಬಿಟ್ಟಲ್ಲ, ಮಧ್ಯೆ ಮಧ್ಯೆ ಕುಚ್ಚು ಡಿಸೈನ್ಗಳು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ನೋಡ್ಕೊಳ್ಳಿ. ಈ ಥರ ಎಲ್ಲ ಬೀಡ್ಗಳ ಹಿಂದೆನೂ ನೀವು ಹಾಕ್ಕೋಬೇಕು ಹಿಂಗೆ. ಈಗ ಲಾಸ್ಟ್ ಬೀಡ್ ಆದಮೇಲೆ ಕೊನೆಯಲ್ಲಿ ಟ್ರಿಪಲ್ ಕ್ರೋಶೆ ಒಂದು ಮಾಡಿದ್ದೀವಲ್ವ ಬೀಡ್ ಹಾಕದೆ, ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಲಾಸ್ಟ್ ಬೀಡ್ನ ಪಕ್ಕ ಗ್ಯಾಪ್ ಇರುತ್ತೆ, ಅಲ್ಲಿ ನೀವು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಅಲ್ಲಿ ಆ ಬೀಡ್ನ ಪಕ್ಕ ನಿಮಗೆ ನೋಡಿದರೆ ಗೊತ್ತಾಗತ್ತೆ. ಆ ಒಂದು ಗ್ಯಾಪಲ್ಲಿ ಕೂಡ ನೀವು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಕಡಿಮೆ ಆಗುತ್ತೆ, ಅದು ಟೈಟ್ ಆಗುತ್ತೆ, ತುಂಬ ದೂರ ಆದಂಗೆ ಆಗುತ್ತೆ. ಅದರಿಂದ ಅಲ್ಲಿ ಲಾಸ್ಟಲ್ಲಿ 2 ಡಬಲ್ ಕ್ರೋಶೆ ಮಾಡಿಕೊಂಡು ಪೀಕೋ ಮಾಡ್ಕೋಬೇಕು. ಅಲ್ಲಿ 3 ಚೈನ್ ಹಾಕಿ ಪೀಕೋ ಮಾಡಿ ಇನ್ನೊಂದು ಸೆಟ್ ಡಬಲ್ ಕ್ರೋಶೆ, ಆವಾಗಲೇ ಸರಿ ಬರೋದು ನೋಡಿ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಜಾಗ ಇದ್ದರೆ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಆರ್ಚ್ಗಳು. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಇದಕ್ಕೆ ಬೇಕಾದ್ರೆ ನೀವು ಸ್ಟೋನ್ ಚೈನ್ ಅಂಟಿಸ್ಕೋಬೋದು, ಆವಾಗ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಈಸಿಯಾಗಿದೆ, ಪೂರ್ತಿಯಾಗಿ ಮಾಡಿ ನೋಡಿ ಗೊತ್ತಾಗುತ್ತೆ. ಪೂರ್ತಿ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ನೆಕ್ಸ್ಟು 4 ಚೈನ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಬರುತ್ತೆ ಸ್ನೇಹಿತರೆ. ನಾನೆಲ್ಲ ಮಾಡಿ ಕುಚ್ಚು ಹಾಕಿದಾಗ 200 ಎಳೆ ದಾರದಲ್ಲಿ ಕುಚ್ಚು ಹಾಕಿದ್ದೀನಿ. ದಪ್ಪದು ಬ್ರೈಡಲ್ ಸಾರಿ ಕುಚ್ಚಾಗಿರೋದ್ರಿಂದ ದಪ್ಪ ಕುಚ್ಚು ಹಾಕ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬಹುದು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೆ ಹಾಕಿದಾಗ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.